ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಯಾರ ಹತ್ರ ಸ್ಮಾರ್ಟ್ ವಾಚಸ್ ಇರುತ್ತೆ ಅವರಲ್ಲಿ ಕಾಲ್ ರಿಸೀವ್ ಮಾಡೋಕ್ಕೆ ಬರಲ್ಲ. ಮೊದಲನೇದಾಗಿ ಅವ್ರ ಹತ್ರ ಕಾಲಿಂಗ್ ವಾಚ್ ಇದೇನೋ ಏನು ಜಸ್ಟ್ ನೋಟಿಫಿಕೇಷನ್ ವಾಚ್ ಇದೇನೋ ಅನ್ನೋದು ಗೊತ್ತಿರಲ್ಲ ಅವರಿಗೆ. ನಮ್ಮ ಹತ್ರ ಯಾವ ವಾಚ್ ಇದೆ ಅಂತೇಳಿ ತಿಳ್ಕೊಳ್ಳೋದು ಭಾಳ ಸುಲಭವಾಗಿರ್ತೈತಿ. ಅದು ಯಾವ ಥರ ನಾವು ತಿಳ್ಕೊಬೋದು ಅಂತೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಭಾಳಷ್ಟು ಜನ ಏನು ಮಾಡ್ತಾರೆ, ನೋಟಿಫಿಕೇಷನ್ ವಾಚ್ ಇಟ್ಕೊಂಡಿರ್ತಾರೆ, ಇದರೊಳಗೆ ಕಾಲ್ ರಿಸೀವ್ ಮಾಡೋಕ್ಕೆ ಬರ್ತಾಯಿಲ್ಲ ಅಂತೇಳಿ ತಿಳ್ಕೊಂಡಿರ್ತಾರೆ. ಅದು ಆಪ್ಷನಲ್ಲಿ ಪ್ರಾಬ್ಲಮ್ ಆಗಿದೆ ಅಂತೇಳಿ ಅವ್ರು ಅನ್ಕೊಂಡಿರ್ತಾರೆ. ಬಟ್ ಅವ್ರ ವಾಚಲ್ಲಿ ಕಾಲಿಂಗ್ ರಿಸೀವ್ ಮಾಡೋಂಥ ಆಪ್ಷನ್ನೇ ಇರೋದಿಲ್ಲ. ಅದನ್ನು ಯಾವ ಥರ ನಾವು ತಿಳ್ಕೊಳ್ಳೋದಂತೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು, 2 ವಾಚ್ ಇಟ್ಟಿದ್ದೀನಿ ನಾನು ಇಲ್ಲಿ. ಇದರೊಳಗೆ ಕಾಲಿಂಗ್ ವಾಚ್ ಯಾವ ಥರ ಕಂಡುಹಿಡಿಯೋದು ಅಂತೇಳಿ ನಾನು ತೋರಿಸ್ಕೊಡ್ತೀನಿ. ಭಾಳಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ವಾಚ್ ತಗೊಂಡ್ಬಿಡ್ತಾರೆ. ತಗೊಂಡಾದ್ಮೇಲೆ ಕಾಲ್ ರಿಸೀವ್ ಮಾಡೋಕ್ಕೆ ಬರೋಲ್ಲ, ಜಸ್ಟ್ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಸೆಟ್ಟಿಂಗ್ ಒಳಗೆ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದು ಅಂತೇಳಿ ಭಾಳಷ್ಟು ಜನ ಬರ್ತಾರೆ ನಮ್ಮ ಶಾಪಿಗೆ. ಇಲ್ಲಿ ನಿಮಗೆ ಯಾವ ಥರ ನಾನು ಇದನ್ನು ತಿಳಿಸ್ಕೊಡ್ಬೋದು ಅಂದರೆ, ಇದರೊಳಗೆ ಕಾಲಿಂಗ್ ರಿಸೀವ್ ಮಾಡೋಕ್ಕೆ ಬರುತ್ತಾ ಇಲ್ಲ ಅಂತೇಳಿ ನಾನು ನಿಮಗೆ ಇದರೊಳಗೆ 2-3 ನಮೂನೆ ಆಪ್ಷನ್ ತೋರಿಸ್ತೀನಿ ನಿಮಗೆ. ಮೊದಲನೇದಾಗಿ ನೋಡಿ, ನೀವೇನು ವಾಚ್ ತಗೊಂಡಿರ್ತೀರಲ್ಲ, ತಗೊಂಡಾಗೆ ಇಲ್ಲಿ ತೋರಿಸ್ತಾ ಇರುತ್ತೆ ಒಂದು ನೋಡಿರಿ, ಬ್ಲೂಟೂತ್ ಕಾಲ್ ಮೇಕ್ ರಿಸೀವ್ ಫ್ರಮ್ ದಿ ವಾಚ್ ಅಂತ ಏನಿದೆಯಲ್ಲ, ಈ ಥರ ಒಂದು ಆಪ್ಷನ್ ಇರುತ್ತೆ. ಮೇನ್ ಫ್ಯೂಚರ್ಸಲ್ಲೇ ಇದು ಬಂದುಬಿಡುತ್ತೆ. ಇಲ್ಲಾಂದರೆ ನಿಮಗೆ ಅಕ್ಕಪಕ್ಕದೆಲ್ಲರ ಇಲ್ಲಿ ಇದೆ ನೋಡಿರಿ, ಇಲ್ಲೊಂದು ಆಪ್ಷನ್ ಇದೆ, ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಇಲ್ಲಿ ತೋರಿಸ್ತಾ ಇರುತ್ತೆ ಬ್ಲೂಟೂತ್ ಕಾಲಿಂಗ್ ವಾಚ್ ಅಂತೇಳಿ. ಅದು ಬಿಟ್ಟರೆ ಇಲ್ಲಿ ದೊಡ್ಡದಾಗೇ ಇರುತ್ತೆ ನಿಮಗೆ ಮೇನ್ ಇದೇನಿದೆಯಲ್ಲ ಬ್ಲೂಟೂತ್ ಕಾಲಿಂಗ್ ಅಂತೇಳಿ ಇಲ್ಲಿನೂ ತೋರಿಸುತ್ತೆ. ಅಕಸ್ಮಾತ್ ನಿಮಗೆ ವಾಚ್ ಒಳಗೆ ಇದನ್ನು ತೋರಿಸ್ತಾನೆ ಇಲ್ಲ ಅಂದರೆ ಬಾಕ್ಸಲ್ಲಿ ಎಲ್ಲೂ ನಿಮಗೆ ಡಿಸ್ಪ್ಲೇ ಈ ಥರ ನೋಡಿರಿ, ನೋಟಿಫಿಕೇಷನ್ ವಾಚಲ್ಲಿ ಈ ಥರ ಎಲ್ಲೂ ಇರೋದಿಲ್ಲ ನಿಮಗೆ. ನೋಡ್ಬೋದು, ಎಲ್ಲೆಲ್ಲೂ ನಿಮಗೆ ಸ್ಮಾರ್ಟ್ ನೋಟಿಫಿಕೇಷನ್ ಅಂತೇಳಿ ಏನು ಬರೆದಿರುತ್ತೆ ಅಷ್ಟೇ. ಅದರೊಳಗೆ ನೋಡಿರಿ, ಇಲ್ಲಿ ಸ್ಟಾರ್ಟಿಂಗಲ್ಲಿ ಮೇನ್ ಫೀಚರ್ ನಾನು ತೋರಿಸ್ತೀನಿ. ಡಿಸ್ಪ್ಲೇ ಆಲ್ ಇನ್ಕಮಿಂಗ್ ಕಾಲ್ ಆ್ಯಂಡ್ ಮೆಸೇಜ್ ನೋಟಿಫಿಕೇಷನ್ ಅಂತ ಏನಿದೆಯಲ್ಲ, ಇದು ನೋಟಿಫಿಕೇಷನ್ ಬರುತ್ತೆ. ಯಾವ್ದಾರ ಕಾಲ್ ಮಾಡಿದ್ರು ಅಂದರೆ ರಿಸೀವ್ ಮಾಡೋಕ್ಕೆ ಬರೋಲ್ಲ, ನೋಡ್ಬೋದು ಅಷ್ಟೇ ಯಾರ್ದು ಬರ್ತಾಯಿದೆ ಅಂತೇಳಿ. ಅಕಸ್ಮಾತ್ ನಿಮಗೇನಾದ್ರು ಬಾಕ್ಸ್ನಲ್ಲಿ ಗೊತ್ತಾಗಲಿಲ್ಲ ಅಂದರೆ ಈಗ ನೋಡ್ಬೋದು, ಇದು ಬಂದುಬಿಟ್ಟು ನೋಟಿಫಿಕೇಷನ್ ವಾಚ್. ಇದು ಇಲ್ಲಿ ಬ್ಯಾಕ್ ಸೈಡಲ್ಲಿ ಯಾವುದೇ ಒಂದು ನೋಡಿರಿ, ಈ ಪ್ಲೇಸ್ಮೆಂಟಲ್ಲಿ ಒಂದು ಸ್ಪೀಕರ್ ಬರುತ್ತೆ, ಈ ಪ್ಲೇಸ್ಮೆಂಟಲ್ಲಿ ಬರುತ್ತೆ. ಇಲ್ಲಾಂದರೆ ಇಲ್ಲಿ ಕಾರ್ನರ್ ಭಾಗದಲ್ಲಿ ಒಂದು ಸ್ಪೀಕರ್ ಬರುತ್ತೆ. ಈ ಸ್ಪೀಕರ್ ಇಲ್ಲ ಅಂದರೆ ಇದು ನೋಟಿಫಿಕೇಷನ್ ವಾಚ್ ಅಂತಲೇ. ಯಾಕಂದರೆ ಸ್ಪೀಕರ್ ಇತ್ತಂದರೆ ಇದರೊಳಗೆ ನೀವು ಮ್ಯೂಸಿಕ್ ಕೇಳ್ಬೋದು, ಅಕಸ್ಮಾತ್ ಕಾಲ್ ಬಂತಂದ್ರೆ ರಿಸೀವ್ ಮಾಡಿ ಮಾತಾಡ್ಬೋದು. ಈಗ ನೋಡ್ರಿ, ಇದು ಕಾಲಿಂಗ್ ಇರೋ ವಾಚ್, ಇದು ಕಾಲಿಂಗ್ ಇರೋ ವಾಚು. ಇದರೊಳಗೆ ನಾನು ಒಂದು ಸ್ಪೀಕರ್ ತೋರಿಸ್ತೀನಿ ನೋಡಿ ಈಗ. ಇದು ಸ್ಪೀಕರು. ಈ ಸ್ಪೀಕರ್ ಇದ್ದರೆ ಮಾತ್ರ ನಿಮಗೆ ಕಾಲ್ ರಿಸೀವ್ ಮಾಡೋಕ್ಕೆ ಬರೋದು ಒಂದು. ಆಮೇಲೆ ಮ್ಯೂಸಿಕ್ ಕೇಳೋಂಗಿದೆ, ಮ್ಯೂಸಿಕ್ ಕೇಳ್ಬೋದು. ಯಾವುದೇ ವಾಯ್ಸ್ನ ನಿಮ್ಮ ಮೊಬೈಲಿಂದ ಇದಕ್ಕೆ ಬರಬೇಕಂದ್ರೆ ವಾಯ್ಸ್ ಮುಖಾಂತರ ಅದಕ್ಕೆ ಈ ಥರ ಸ್ಪೀಕರ್ ಇರಲೇಬೇಕು. ಈ ಸ್ಪೀಕರ್ ಇಲ್ಲ ಅಂದರೆ ನಿಮಗೆ ಕಾಲ್ ರಿಸೀವ್ ಮಾಡೋಕ್ಕೂ ಬರೋಲ್ಲ, ವಾಯ್ಸ್ ಕೇಳೋಕ್ಕೂ ಬರೋಲ್ಲ. ಇದು ಭಾಳಷ್ಟು ಜನಕ್ಕೆ ಕನ್ಫ್ಯೂಸ್ ಇರುತ್ತೆ. ಹಂಗಾಗಿ ಈ ವಿಡಿಯೋ ಮಾಡಿ ಇದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಯಾವುದಾರ ಸ್ಮಾರ್ಟ್ ವಾಚಲ್ಲಿ ಇದೆ ಏನಾರ ಪ್ರಾಬ್ಲಮ್ ಆಗ್ತಾಯಿದೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ.